ಎಲ್ರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಈ ಒಂದು ಗಣೇಶ ಚತುರ್ಥಿ ಎಲ್ಲಿಂದ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತಪ್ಪ ಅಂತಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ 1893 ನಂತರ ಬಾಲ್ ಗಂಗಾಧರ್ ತಿಲಕ್ ಅವರು ಈ ಒಂದು ಗಣೇಶ ಚತುರ್ಥಿಯನ್ನು ಅತಿ ಹೆಚ್ಚಾಗಿ ದೇಶಾದ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಲು ತಿಳಿಸ್ತಾರೆ. ಕಾರಣ, ಅವತ್ತು ಬ್ರಿಟಿಷರ ಆಳ್ವಿಕೆಗೊಳಗಾಗಿದ್ದ ನಮ್ಮ ದೇಶ, ಅವತ್ತು ಅವರು ಒಂದು ಕಾಯ್ದೆನ ತಂದಿರ್ತಾರೆ, ಅತಿ ಹೆಚ್ಚು ಜನ ಒಂದು ಕಡೆ ಒಗ್ಗೂಡಬಾರ್ದು ಅಂತ. ಅದರ ವಿರುದ್ಧವಾಗಿ ಸನಾತನ ಧರ್ಮವನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಿದರು. ಅದಕ್ಕಿಂತ ಮೊದಲು ಕೆಲವೊಂದಿಷ್ಟು ಕಡೆ ಅಂದರೆ ಬ್ರಾಹ್ಮಣರ ಮನೆತನದಲ್ಲಿ ಅಥವಾ ಮರಾಠ ರಾಜ್ಯ ಮನೆತನಗಳಲ್ಲಿ ಈ ಒಂದು ಆಚರಣೆ ಮಾಡ್ತಾ ಇದ್ರು. ಅದರ ನಂತರ ಎಲ್ಲ ಪ್ರತಿಯೊಂದು ಊರು, ಪ್ರತಿಯೊಂದು ನಗರ, ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಈ ಒಂದು ಆಚರಣೆ ಮಾಡ್ತಾ ಇದ್ರು. ಅವ್ರಿಗೆ ಖುಷಿ ಕೊಡುತ್ತೆ. ಅದರ ನಂತರ ಅಲ್ಲಿಂದ ಇಲ್ಲಿನವರೆಗೂ 130 ವರ್ಷಗಳನ್ನು ಕಳ್ತಾವು. ಅದರ ಜೊತೆಗೆ ನಾವು ಒಂದು ತಪ್ಪು ಸಹ ಮಾಡ್ತಾ ಹೋಗ್ತೇವೆ. ಏನಪ್ಪಾ ಅಂತಂದ್ರೆ, ಗಣೇಶನ ವಿಗ್ರಹ ವಿಸರ್ಜನೆ ನಂತರ 1-2 ದಿವಸಗಳಾದ್ಮೇಲೆ ಆ ಕಡೆ ಈ ಕಡೆ ಗಣೇಶನ ವಿಗ್ರಹ ತುಂಡುಗಳು ನಾವೆಲ್ಲ ನೋಡ್ತೀವಿ. ತುಂಬಾನೇ ದುಃಖ ಕೊಡುತ್ತೆ ಕಣ್ರಿ. ಇಷ್ಟೆಲ್ಲ ಸನ್ನಿವೇಶಗಳು ನೋಡ್ತಾ ಇದ್ರೆ ಹಿಂದೆನೆ ಹೋಗ್ಬೇಕಾಗತ್ತೆ. ಎಲ್ಲಿಪ್ಪ ಅಂತಂದ್ರೆ, ಪರಕೀಯರ ಆಗಮನ ಆಯಿತು, ಅನ್ಯ ಧರ್ಮಿಗಳ ಆಗಮನ ಆಯಿತು ನಮ್ಮ ದೇಶಕ್ಕೆ. ಆಗ ಎಷ್ಟೋ ಗುಡಿ ಗೋಪುರ, ದೇವಾಲಯಗಳು, ಮೂರ್ತಿಗಳು, ಶಿಲ್ಪಗಳು ಒಡೆಯಲ್ಪಟ್ಟು ತುಳಿಯಲ್ಪಟ್ಟು. ಇವೆಲ್ಲ ನೋಡ್ತಾ ಇದ್ರೆ ಸನಾತನ ಧರ್ಮದಿಂದಲೇ ಸನಾತನ ಧರ್ಮಕ್ಕೆ ತೊಂದರೆ ಆಗುತ್ತದೆ ಅಂತ ಅನಿಸುತ್ತೆ. ಯಾವ ರೀತಿ ಅಂತಂದ್ರೆ, ಆಚರಣೆ ಮಾಡಿಬಿಟ್ಟು ಅದರ ನಂತರ ಗಣೇಶನ ವಿಗ್ರಹ ಆ ಕಡೆ ಈ ಕಡೆ ಬರುತ್ತಲ್ಲ, ಅದಕ್ಕೊಂದು ಪರ್ಯಾಯದ ವ್ಯವಸ್ಥೆ ಬೇಡ. ಕೇವಲ ಇಲ್ಲಿ ಆಡಂಬರದ ಭಕ್ತಿ ಬೇಡ, ನಮಗೂ ಯಾವುದೇ ವ್ಯತ್ಯಾಸ ಇಲ್ಲ.